ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಹೆಸರುಗಳನ್ನ ನೋಂದಾಯಿಸ್ಕೊಳ್ಬೇಕು, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು, ಶ್ರೀರಾಮನ ದರ್ಶನವನ್ನು ಪಡೆದುಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಕೂಡ ನೀವು ಪಾಲ್ಗೊಳ್ಳಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಅಮ್ಮ. ಗುರುಗಳೇ, ಮನೆ ಅಂದಮೇಲೆ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ಗಂಡ ಹೆಂಡತಿ ನಡುವೆ ಜಗಳಗಳು, ಭಿನ್ನಾಭಿಪ್ರಾಯ ಬರುವಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು, ಇದು ತುಂಬ ಕಾಮನ್ ಆಗಿರುತ್ತೆ. ಜೊತೆಗೆ ಮಂತ್ಲಿ ಫೈಟ್ಸ್ ಇರುತ್ತೆ, ಜಗಳಗಳು ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಆದರೆ ಸಾಕಷ್ಟು ನಾವು ಕೇಳ್ಪಟ್ಟಿರೋ ಹಾಗೆ ಕೆಲವು ಕಪಲ್ಸ್ ಏನಾಗುತ್ತೆ, ಅನುಮಾನ ಪಡ್ತಾ ಇರ್ತಾರೆ, ಒಬ್ರಿಗೆ ಒಬ್ಬರು ಅನುಮಾನ ಪಡ್ತಾರೆ. ಫೋನ್ ಬಂದರೂ ಅನುಮಾನ, ಎಲ್ಲಾದರೂ ಹೊರಗಡೆ ಹೋದರೂ ಅನುಮಾನ, ಈ ಥರ ತೊಂದರೆಗಳಾಗ್ತಾ ಇರುತ್ತೆ. ಸೊ ಇಲ್ಲಿ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಈ ಒಂದು ಪ್ರಶ್ನೆನ ನನ್ನ ಪರಿಚಯಸ್ಥರು ಕೇಳಿದ್ದಾರೆ. ಈ ಥರ ಸಮಸ್ಯೆಗಳಿದ್ದಾಗ ಅಕ್ಷಯ ವೃಕ್ಷ ಮನೇಲಿದ್ದರೆ ಆ ಒಂದು ರೀತಿಯಾಗಿರುವಂಥ ಡೌಟ್ ಸುಮ್ಮನೆ ಆ ಅನುಮಾನನೇ ಒಂದು ರೀತಿ ವಿಷ ಅಂತ ಹೇಳ್ಬೋದು. ಅವ್ರು ಪಡುವಂಥದ್ದು ಯಾವುದೇ ರೀತಿಯಾಗಿರುವಂಥ ಲಾಭ ಇರೋದಿಲ್ಲ, ಆದರೂ ಕೂಡ ಡೌಟ್ಸ್ ಪಡ್ತಾ ಇರ್ತಾರೆ, ಏನು ತೊಂದರೆ ಇರೋದಿಲ್ಲ ಅಂದರು. ಸೊ ಅಕ್ಷಯ ವೃಕ್ಷ ಇದ್ದಾಗ ಹೇಗೆ ಸಹಾಯ ಆಗುತ್ತೆ ಅಂತ ಮನೆಗಳಲ್ಲಿ ತಿಳಿಸ್ಕೊಂಡಿದ್ದಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಎಲ್ಲದಕ್ಕೂ ಮದ್ದಿದೆಯಂತೆ, ಎಲ್ಲ ರೋಗಗಳಿಗೂ ಮದ್ದಿದೆ, ಈ ಅನುಮಾನಗಳಿಗೆ ಮದ್ದಿಲ್ಲ ಅಂತ ಕೆಲವರು ಹೇಳ್ತಾರಪ್ಪ. ಆದರೂ ನಾನು ಹೇಳ್ತೀನಿ, ಆ ಮನೆಗೆ ಅಕ್ಷಯ ವೃಕ್ಷವೇ ಮದ್ದು, ಬರೆದಿಟ್ಕೊಳ್ಳಿ. ಅದು ಮಾಡುತ್ತೆ ನಿಮ್ಮ ಮನೆಗೆ ಸದ್ದು, ಅದ್ಭುತವಾಗಿ ನೆನಪಿರಲಿ ನಿಮಗೆ. ಅದಕ್ಕೆ ಇಲ್ಲಿ ಕೆಲವೆಲ್ಲ ನಾವು ಏನಂತಂದರೆ, ಈ ನೀರನ್ನು ಸೋಸಿ ಕುಡಿದರೆ ಏನೂ ಇಲ್ಲ ನಮಗೆ ಅಪಾಯ, ಏನೂ ಇಲ್ಲ ನಮಗೆ ಅಪಾಯ. ಹಾಗೆಯೇ ಮಾತುಗಳನ್ನು ಕೂಡ ಸೋಸಿ ಮಾತನಾಡಿದರೆ ನಮ್ಮ ವ್ಯಕ್ತಿತ್ವಕ್ಕೂ ಎಂತಹದ್ದು ಇಲ್ಲ ಅಪಾಯ. ಇದು ಮಾಡುತ್ತೆ ನಿಮಗೆ ಅಂತಹದ್ದೊಂದು ಉಪಾಯ. ನಿಮ್ಮದಾಗಿರ್ತಕ್ಕಂತಹ ಮನಸ್ಸಿನ ಮೇಲಿರ್ತಕ್ಕಂತಹ ಗಾಯ ಮಾಡುತ್ತೆ, ಅದು ಮಾಯ. ಎಲ್ಲದರಲ್ಲೂ ಕೂಡ. ಆಮೇಲೆ ಎಲ್ಲಿ ನಿಮ್ಮ ಬದುಕಲ್ಲಿ ಆಗ್ತಾ ಇದೆ ವ್ಯಯ, ಅದನ್ನು ತಪ್ಪಿಸಿ ಮಾಡಿಕೊಡ್ತೀನಿ ನಿಮಗೆ, ಅದು ಆದಾಯ. ನೋಡಿ, ನನಗೆ ಬರ್ತವೆ ನಿಜವಾಗಿಗೂ ಅಲ್ಲ, ಸ್ಟಾರ್ಟ್ ಮಾಡಿದ್ರೆ ಬಂದ್ಬಿಡ್ತೇವೆ ಅವು. ಆಮೇಲೆ ನಾನು ಇದನ್ನು ಬರದಿಡೋದು ಏನಕ್ಕೆ ಗೊತ್ತಿಲ್ಲ, ಬರಲ್ಲ ನನಗದು. ಇದ್ರ ಬಗ್ಗೆ ನಾನು ಯಾಕೆ ಇಷ್ಟು ಹೇಳ್ತೀನಿ ಅಂತಂದರೆ, ಇಷ್ಟೆಲ್ಲವೂ ಸತ್ಯ, ಇವೆಲ್ಲವೂ ಕೂಡ ಬರೆದಿಟ್ಕೊಳ್ಳಿ. ಅದು ಬಂದರೆ ನಿಮ್ಮ ಮನೆಯಲ್ಲಿ ಆ ಅನುಮಾನಗಳಿಗೆ ಎಡೆಯಿಲ್ಲ. ನೀವು ಊಟ ಮಾಡಿದ ಮೇಲೆ ಎಲೆ ಅಲ್ಲೇ ಇಟ್ಟಿರ್ತೀರಾ? ಇಲ್ಲ. ಎಂಜಲ ಎಲೆ ತೆಗೆದಿರ್ತೀರಲ್ಲ, ಈಗ ಇಷ್ಟು ದಿನಗಳಿದ್ದದ್ದು ಎಂಜಿಲು ಮಾತುಗಳು ಬಿಡಿ. ಇಲ್ಲಿ ಬಂದ ಮೇಲೆ ಗಮನಿಸಿ ನೋಡಿ, ಆ ಎಂಜಿಲು ಮಾತುಗಳನ್ನು ಬಿಟ್ಟು ನೀವು ನಿಮ್ಮತನನ್ನು ಉಳಿಸಿಕೊಳ್ಳಲಿಕ್ಕೆ ಆ ಅಕ್ಷಯ ವೃಕ್ಷ ಅಷ್ಟು ಫಲಪ್ರದ, ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಒಂದು ರೀತಿ ನಿಮ್ಮ ಮನೆಗೆ ರೀ ಅದೊಂಥರ ಮ್ಯಾನ್ಯುವಲ್ ಬಂತು ಅಂತಂದ್ರೆ ಎಲ್ಲರೂ ಕೂಡ ಪ್ಯೂರಿಫೈ ಮಾಡಿಬಿಡುತ್ತೆ, ಸಂಸ್ಕರಣೆ ಮಾಡಿಬಿಡುತ್ತೆ. ನಾನು ಇಷ್ಟು ದಿವಸ ಅನುಮಾನ ಪಟ್ಟಿದ್ದು ರಾಂಗ್, ತಪ್ಪು ಅಂತ ಅನಿಸುತ್ತೆ. ಇನ್ನು ಅವ್ರು ನಿಮ್ಮನ್ನು ಕ್ಷಮೆ ಕೇಳ್ತಾರೆ. ಇಷ್ಟೇ, ನಿಮ್ಮ ಮನೆಯ ಮಡದಿ ಮೇಲೆ ಏನಾದರೂ ನೀವೇನು ಅನುಮಾನ ಪಟ್ಟಿದ್ರೆ ಕ್ಷಮೆ ಕೇಳ್ತೀರಿ, ಆಕೆದಾಗಿರಲ್ಲ. ಮತ್ತು ಮಡದಿನೇ ನಿಮ್ಮ ಯಜಮಾನರ ಮೇಲೆ ಆ ರೀತಿ ಅನುಮಾನ ಪಡ್ತಿದ್ರೆ ಅವರ ತಪ್ಪು ಅವ್ರಿಗೆ ಆಗಿ ಆಕಸ್ಮಿಕ ಆ ರೀತಿಯಾಗಿ ಅವ್ರು ನಡೆದುಕೊಳ್ತಾ ಇದ್ದರೆ ಅದನ್ನು ಕೂಡ ಬಿಡ್ತಾರೆ. ನಾನು ಮಾಡ್ತಾ ಇರೋ ತಪ್ಪಿದೆ ಅಂತ ಅವ್ರಿಗೆ ಅನಿಸುತ್ತೆ. ಆವಾಗ ಅದನ್ನು 100ಕ್ಕೆ 100 ಇದರಿಂದ ಪಕ್ಕಕ್ಕೆ ಬರ್ತಾರೆ. ಇದು ಅವರಿಗಿರ್ತಕ್ಕಂತಹದ್ದೇನು ವೈಯಕ್ತಿಕವಾಗಿತ್ತಲ್ಲ, ಅವರಿರ್ತಕ್ಕಂತಹದ್ದು ಅಂತಹದ್ದೆಲ್ಲದಕ್ಕೂ ಕೂಡ ಏನೇ ಅವರಲ್ಲಿರ್ತಕ್ಕಂಥ ಒಟ್ಟಾರೆ ಅವರಲ್ಲೊಂದು ನಿಯತ್ತು ಇತ್ತು ಅಂತಂದರೆ ಅವರ ಮನೆಗೆ ಅದೇ ತಾಕತ್ತು. ಇಷ್ಟನ್ನು ಹೇಳ್ಬೋದು. ಖಂಡಿತ ಗುರುಗಳೇ, ಈ ಒಂದು ಅನುಮಾನ ಹೆಂಡತಿ ಗಂಡನ ಮೇಲೆ ಆಗಿರ್ಬೋದು, ಗಂಡ ಹೆಂಡತಿ ಮೇಲೆ ಅನುಮಾನ ಪಡ್ತಾ ಇದ್ದರೆ ಅವರ ಒಂದು ಮನೆಯಲ್ಲಿ ಅಕ್ಷಯ ವೃಕ್ಷ ಇದ್ದಾಗ ಆ ಅನುಮಾನಗಳಿಂದ ಖಂಡಿತ ಹೊರಗಡೆ ಬಂದು ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಎಷ್ಟೆಲ್ಲ ಉಪಯೋಗ ಆಗುವಂಥ ಕೆಲಸಗಳು ನಮ್ಮ ಅಕ್ಷಯ ವೃಕ್ಷ ಮಾಡುತ್ತೆ. ನಿಮಗೂ ಕೂಡ ಇದೇ ರೀತಿ ಸಮಸ್ಯೆಗಳಾಗ್ತಾ ಇದೆ, ಇದಲ್ಲದೆ ಆರೋಗ್ಯದಲ್ಲಿ ಏರುಪೇರಿನ ತೊಂದರೆಗಳು ಅಥವಾ ಬಿಸ್ನೆಸ್ ಲಾಸ್ ಆಗ್ತಾ ಇರಬಹುದು, ಮ್ಯಾರೇಜ್ ಡಿಲೇ ಆಗ್ತಾ ಇರಬಹುದು, ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದರೆ ಈ ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ನೀವು ಬ್ರೇಕ್ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.